ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಿ ಕನ್ನಡ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಇಂಕ್ರಿಮೆಂಟ್ ಆಪರೇಟರ್ಸ್ ಮತ್ತು ಡಿಕ್ರಿಮೆಂಟ್ ಆಪರೇಟರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇಂಕ್ರಿಮೆಂಟ್ ಆಪರೇಟರ್ಸ್ ಯಾವ ರೀತಿ ಯೂಸ್ ಮಾಡಬೇಕು, ಡಿಕ್ರಿಮೆಂಟ್ ಆಪರೇಟರ್ಸ್ ಯಾವ ರೀತಿ ಯೂಸ್ ಮಾಡಬೇಕು. ಆದಮೇಲೆ ಇದರಲ್ಲಿ ಪ್ರೀ ಇಂಕ್ರಿಮೆಂಟ್, ಪೋಸ್ಟ್ ಇಂಕ್ರಿಮೆಂಟ್ ಅಂತ ಬರುತ್ತೆ. ಸೊ ಅವೆರಡು ಬಗ್ಗೆ ತಿಳ್ಕೊಳ್ಳೋಣ ನಾವು. ಇಂಕ್ರಿಮೆಂಟ್ ಆಪರೇಟರಲ್ಲಿ ಎರಡು ಥರ ಬರುತ್ತೆ, ಪ್ರೀ ಇಂಕ್ರಿಮೆಂಟ್ ಮತ್ತು ಪೋಸ್ಟ್ ಇಂಕ್ರಿಮೆಂಟ್ ಅಂತ. ಸೊ ಅದೇ ಥರ ಡಿಕ್ರಿಮೆಂಟಲ್ಲೂ ಬರುತ್ತೆ. ಸೊ ಫಸ್ಟ್ ಇಂಕ್ರಿಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ, ಆದಮೇಲೆ ನಾವು ಡಿಕ್ರಿಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ಲಾಸ್ಟ್ ವಿಡಿಯೋದಲ್ಲಿ ನಾವು ಅರ್ಥಮೆಟಿಕ್ ಆಪರೇಷನ್ಸ್ ಬಗ್ಗೆ ಯೂಸ್ ಮಾಡಿದ್ವಿ. ಸೊ ಅದ್ರ ಎಕ್ಸ್ಟೆನ್ಷನ್ನೇ ಇಂಕ್ರಿಮೆಂಟ್ ಆಪರೇಷನ್ನು. ಸೊ ಇದು ಯಾವ ರೀತಿ ಅಂತಂದರೆ, ಇಲ್ಲಿ ನಾನು ಒಂದು ವೇರಿಯಬಲ್ ಡಿಕ್ಲೇರ್ ಮಾಡ್ತೇನೆ. ವೇರಿಯಬಲ್ 1 = 5 ಅಂತ ಡಿಕ್ಲೇರ್ ಮಾಡ್ತೇನೆ. ವೇರಿಯಬಲ್ 2 = 10 ಅಂತ ಡಿಕ್ಲೇರ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಈಗ ನಾವು ಫಸ್ಟ್ ಬಂದು ಪ್ರೀ ಇಂಕ್ರಿಮೆಂಟ್ ಅಂತ. ಪ್ರೀ ಇಂಕ್ರಿಮೆಂಟ್ ಅಂದರೆ ++var1 ಅಂತ. ಸೊ ಇದು ಮಾಡಿದ್ರೆ ಏನಾಗುತ್ತೆ ಅಂದರೆ, ಈ ವೇರಿಯಬಲ್ಲು ಇದೆ ಅಲ್ವಾ, ಇದಕ್ಕಿಂತ ಮುಂಚೆ ನಾವು ಇಂಕ್ರಿಮೆಂಟ್ ಮಾಡ್ತಿದ್ದೀವಿ. ಸೊ ಈ ಪ್ಲಸ್ ಅನ್ನೋದು ನಾವು ಡಬಲ್ ಟೈಮ್ ಯೂಸ್ ಮಾಡಿದ್ರೆ ಅದಕ್ಕೆ ಇಂಕ್ರಿಮೆಂಟ್ ಆಪರೇಟರ್ ಅಂತ ಹೇಳ್ತಾರೆ. ಸೊ ಅದೇ ಥರ ಈಗ ಮೈನಸ್ ಯೂಸ್ ಮಾಡಿ ನಾವು ಸೊ ಜಸ್ಟ್ ಎಕ್ಸಾಂಪಲ್. ಸೊ ಮೈನಸ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಅದು ಡಿಕ್ರಿಮೆಂಟ್ ಆಪರೇಟರ್ ಅಂತ ಹೇಳ್ತೀವಿ. ಸೊ ಫಸ್ಟ್ ನಾವು ಇಂಕ್ರಿಮೆಂಟ್ ಆಪರೇಟರ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ರೀತಿ ಮಾಡಿದಾಗ ಏನಾಗುತ್ತೆ, ಈ ವೇರಿಯಬಲ್ ಮುಂಚೆ ನಾವು ಇಂಕ್ರಿಮೆಂಟ್ ಆಪರೇಟರ್ನ ಮಾಡಿದ್ದೀವಿ, ಇದಕ್ಕೆ ನಾವು ಪ್ರೀ ಇಂಕ್ರಿಮೆಂಟ್ ಅಂತ ಹೇಳ್ತೀವಿ. ಅಂದರೆ ಈ ವೇರಿಯಬಲ್ಕಿಂತ ಮುಂಚೆ ಮಾಡಿದ್ದಕ್ಕೆ ಪ್ರೀ ಇಂಕ್ರಿಮೆಂಟ್ ಅಂತೀವಿ. ಈ ವೇರಿಯಬಲ್ ಆದಮೇಲೆ ನಾವು ಪ್ಲಸ್ ಅಂತ ಮಾಡಿದ್ರೆ ಅದು ಪೋಸ್ಟ್ ಇಂಕ್ರಿಮೆಂಟ್ ಆಗುತ್ತೆ. ಸೊ ಈಗ ನಾನು ಜಸ್ಟ್ ನಿಮಗೆ ಔಟ್ಪುಟ್ ತೋರಿಸ್ತೀನಿ ಏನು ಬರುತ್ತೆ ಅಂತ. ಸೊ ಈಗ ಔಟ್ಪುಟ್ ಏನು ಬರಬೇಕು ಅಂತಂದರೆ 5 + 1. ಸೊ ಇದು ನಮಗೆ 6 ಆಗಿ ನಮಗೆ ಔಟ್ಪುಟ್ ಬರಬೇಕು. ಸೊ 6 ಬರ್ತಾ ಇದೆ ಔಟ್ಪುಟ್ ನಮಗೆ. ಸೊ ಇದೇ ರೀತಿ ನೀವು ಇಲ್ಲೂ ಇಂಕ್ರಿಮೆಂಟ್ ಮಾಡ್ಬೋದು. ನೀವು ಅದು ಬಿಟ್ಟು ಇಲ್ಲೂ ಮಾಡ್ಬೋದು, ಇಲ್ಲಿ ಡೈರೆಕ್ಟ್ ಇಲ್ಲೇ ಪ್ಲಸ್ ಅಂತ ಮಾಡ್ಬೋದು. ಸೊ ಇಲ್ಲಿ ಮಾಡಿದಾಗೂ ನಿಮಗೆ ಏನು ಬರುತ್ತೆ ಅಂದರೆ ಇಂಕ್ರಿಮೆಂಟ್ ಆಗಿ 6 ಬರುತ್ತೆ. ಸೊ ಇದರಲ್ಲಿ ಟ್ರಿಕ್ಕಿ ಕ್ವಶನ್ಸ್ ಇರುತ್ತೆ. ಇದರಲ್ಲಿ ಇಂಟರ್ವ್ಯೂವಲ್ಲಿ ಇಂಟರ್ವ್ಯೂವಲ್ಲಿ ಈ ಥರ ಕೇಳ್ತಾರೆ ಕ್ವಶನ್ಸು. ಏನು ಅಂದರೆ, ಈಗ ಸಪೋಸ್ ಇಲ್ಲಿ ಪ್ಲಸ್ ಮಾಡಿದಾಗ ಏನು ಬಂತು, 6 ಬಂತು. ಈಗ ಇದು ಪ್ರೀ ಇಂಕ್ರಿಮೆಂಟು. ಪೋಸ್ಟ್ ಇಂಕ್ರಿಮೆಂಟಲ್ಲಿ ಏನು ಅಂತಂದರೆ, ನಾವು ವೇರಿಯಬಲ್ ಆದಮೇಲೆ ಇಂಕ್ರಿಮೆಂಟ್ ಮಾಡ್ತೀವಿ. ಸೊ ಈ ರೀತಿ ಇದ್ದಾಗ ಔಟ್ಪುಟ್ ಏನು ಬರುತ್ತೆ. ಸೊ ಈಗ ನಾವು ಜಸ್ಟ್ ಪ್ರಿಂಟ್ ಮಾಡೋಣ ಏನು ಬರುತ್ತೆ ಅಂತ. ನಿಮ್ಗೆ ಎಷ್ಟು ಪ್ರಕಾರ 6 ಬರಬೇಕು, ಇಲ್ಲಿ 5 ಬರ್ತಾ ಇದೆ. ಅದು ಏನಕ್ಕೆ ಅಂತಂದರೆ, ಈ system.output.println ಅನ್ನೋದೇನು ಮಾಡುತ್ತೆ ಅಂದರೆ, ಫಸ್ಟ್ ವೇರಿಯಬಲ್ 1 ಪ್ರಿಂಟ್ ಮಾಡಿಬಿಡುತ್ತೆ. ವೇರಿಯಬಲ್ 1 ಏನಿದೆ ಇದು ಕಮೆಂಟ್ ಮಾಡಿದ್ದೀನಿ ಬಿಡಿ. ಸೊ ಏನಿತ್ತು, 5 ಇತ್ತು. ಸೊ ಅದು 5 ಪ್ರಿಂಟ್ ಮಾಡಿಬಿಡುತ್ತೆ, ಆದಮೇಲೆ ಅದು ಇಂಕ್ರಿಮೆಂಟ್ ಮಾಡುತ್ತೆ. ಸೊ ಇದೇ ಒಂದು ಡಿಫ್ರೆನ್ಸ್ ಪ್ರೀ ಇಂಕ್ರಿಮೆಂಟ್ಗೆ ಪೋಸ್ಟ್ ಇಂಕ್ರಿಮೆಂಟ್ಗೆ ಇರೋ ಒಂದು ಡಿಫ್ರೆನ್ಸ್ ಇದೆ. ಸೊ ಪ್ರೀ ಇಂಕ್ರಿಮೆಂಟ್ ಏನು ಮಾಡುತ್ತೆ, ಫಸ್ಟ್ ಇಂಕ್ರಿಮೆಂಟ್ ಮಾಡಿ ಆದಮೇಲೆ ಆ ವ್ಯಾಲ್ಯೂವನ್ನು ಪ್ರಿಂಟ್ ಮಾಡುತ್ತೆ. ಪೋಸ್ಟ್ ಇಂಕ್ರಿಮೆಂಟ್ ಹೆಂಗೆ ಅಂದರೆ, ಫಸ್ಟು ವೇರಿಯಬಲ್ ಕಂಟೆಂಟ್ಸ್ನ ಪ್ರಿಂಟ್ ಮಾಡಿ ಆದಮೇಲೆ ಅದು ವ್ಯಾಲ್ಯೂನ ಇಂಕ್ರಿಮೆಂಟ್ ಮಾಡುತ್ತೆ. ಸೊ ಈಗ ನಾನು ತಿರ್ಗಾ ಇನ್ನೊಂದು ಸಲ ನಾನು ಪ್ರಿಂಟ್ ಮಾಡ್ತೀನಿ. ಈ ಸಲ ಯಾವುದೋ ನಾನು ಪ್ಲಸ್ ಆ ಥರ ಏನೂ ಮಾಡಲ್ಲ. ಸೊ ಜಸ್ಟ್ ನಾನು ಪ್ರಿಂಟ್ ಮಾಡ್ತೀನಿ. ನಾನು ಈ ಲೈನಲ್ಲಿ ಎಕ್ಸ್ಪ್ಲೇನ್ ಮಾಡಿರೋ ಪ್ರಕಾರ ಇಲ್ಲಿ 5 ಪ್ರಿಂಟ್ ಆಯಿತು, ಆದಮೇಲೆ ಇಂಕ್ರಿಮೆಂಟ್ ಆಯಿತು. ಸೊ ಆ ಇಂಕ್ರಿಮೆಂಟ್ ಆಗಿರೋದು ನಾವು ಇಲ್ಲಿ ತಿರ್ಗಾ ಪ್ರಿಂಟ್ ಮಾಡ್ತಿದ್ದೀವಿ. ಈಗ ಪ್ರಿಂಟ್ ಮಾಡಿದ್ರೆ ಏನು ಬರಬೇಕು ಅಂದರೆ, ಫಸ್ಟ್ ಲೈನಲ್ಲಿ 5, ಸೆಕೆಂಡ್ ಲೈನಲ್ಲಿ 6. ಸೊ ಈ ರೀತಿ. ಸೊ ಇದೇ ಫ್ರೆಂಡ್ಸ್, ಇದೇ ಪೋಸ್ಟ್ ಇಂಕ್ರಿಮೆಂಟ್ ಪ್ರೀ ಇಂಕ್ರಿಮೆಂಟ್ಗೆ ಇರುವ ಒಂದು ಡಿಫ್ರೆನ್ಸ್. ಸೊ ಇದೇ ರೀತಿ ನಿಮಗೂ ಇನ್ನೊಂದು ಕ್ವಶನ್ ಹೇಳ್ತೀನಿ. ಈ ರೀತಿ ಇಂಟ್ var3 ಅಂತ ಇದೆ ಅಂತ ಅಂದ್ಕೊಳ್ಳಿ. ಸೊ ನಿಮಗೆ ಮುಂಚೆ ಒಂದು ಕ್ವಶನ್ ಹೇಳಿದ್ನಲ್ವ, ಅದೇ ರೀತಿಯೇ ಇದು. ಸೊ var3 = ++var1. ಸೊ ಈ ಥರ ಮಾಡಿ ನಾವು ಇಲ್ಲಿ ಸಪೋಸ್ var3 ಪ್ರಿಂಟ್ ಮಾಡೋಣ. ಇದನ್ನು ತೆಗಿತೀನಿ ನಾನು. ಸೊ ಈಗ ಏನು ನಿಮ್ಗೆ ಔಟ್ಪುಟ್ ಏನು ಬರಬೇಕು ಅಂತಂದರೆ, ವ್ಯಾರಲ್ಲಿ ಏನಿದೆ, ಸೊ ವ್ಯಾರನ್ನ ನಾವೇನು ಮಾಡ್ತಿದ್ದೀವಿ, var1 ಇಂಕ್ರಿಮೆಂಟ್ ಮಾಡಿ ನಾವು ಅಸೈನ್ ಮಾಡ್ತಿದ್ದೀವಿ. ಸೊ ಇಲ್ಲಿ ನೀವು ನೋಡಬೇಕಾಗಿರೋ ಡಿಫ್ರೆನ್ಸ್ ಇಲ್ಲೇ. ಫಸ್ಟ್ ಇಂಕ್ರಿಮೆಂಟ್ ಆಗುತ್ತೆ, ಆದಮೇಲೆ ಆ ವ್ಯಾಲ್ಯೂವನ್ನು var3ಗೆ ಅಸೈನ್ ಆಗುತ್ತೆ. ಸೊ ಈಗ ನೋಡಿ, ವ್ಯಾಲ್ಯೂ ಏನು ಬರಬೇಕು ಅಂತಂದರೆ, ನಮಗೆ ಔಟ್ಪುಟ್ಟು 6 ಬರಬೇಕು. 6 ಬರ್ತಾ ಇದೆ. ಸೊ ಅದೇ ರೀತಿ ಈಗ ಈ ಪ್ಲಸ್ಅನ್ನು ನಾವು ಈ ಕಡೆ ಚೇಂಜ್ ಮಾಡೋಣ. ಸೊ ಈಗೇನಾಯಿತು ಅಂದರೆ, ಈ var3ಗೆ ಇಲ್ಲಿ ಫಸ್ಟ್
ನೆಕ್ಸ್ಟು ಏನಿದೆ ವ್ಯಾರ್ ಒನ್ ಇದೆ ಜಸ್ಟ್ ಅಸೈನ್ ಆಗಿಬಿಡುತ್ತೆ. ಆದಮೇಲೆ ಬ್ಯಾಕ್ಗ್ರೌಂಡಲ್ಲಿ ಏನಾಗುತ್ತೆ ಅಂತಂದರೆ ವ್ಯಾರ್ ಒನ್ನು ಇಂಕ್ರಿಮೆಂಟ್ ಆಗುತ್ತೆ. ಸೊ ಈಗ ನೀವು ಪ್ರಿಂಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಪ್ರಿಂಟು ನಿಮಗೆ ಫೈನೇ ಪ್ರಿಂಟ್ ಆಗುತ್ತೆ. ಸೊ ಅದು ಇಂಕ್ರಿಮೆಂಟ್ ಆಗಿರೋದು ವ್ಯಾರ್ ಒನ್ ಇಂಕ್ರಿಮೆಂಟ್ ಆಗಿರುತ್ತೆ. ಸೊ ಅದಕ್ಕೆ ನೀವು ಈಗ ನಾವು ಪ್ರಿಂಟ್ ಮಾಡಿದ್ರೆ ತಿರ್ಗಾ ವ್ಯಾರ್ ಒನ್ನ ಪ್ರಿಂಟ್ ಮಾಡಿದ್ರೆ ಇಲ್ಲೇನು ಬರ್ತಾ ಇದೆ ನಮಗೆ 6 ಬರುತ್ತೆ. ಅದೇ ರೀತಿ ಈಗ ನಾವು ಮುಂಚೆ ಮಾಡಿರೋ ಪ್ರಕಾರ ಮಾಡಿದ್ರೆ ಎರಡು ಕೇಸಲ್ಲೂ ನಮಗೆ ಏನು ಬರುತ್ತೆ 6 ಅಂತ ಬರುತ್ತೆ. ಸೊ ಇದೇ ಫ್ರೆಂಡ್ಸ್, ಇದೇ ರೀತಿ ನೀವು ಮೇನ್ ಡಿಫ್ರೆನ್ಸ್ ತಿಳ್ಕೊಬೇಕಾಗಿರೋದಿಲ್ಲ. ಸೊ ಪ್ಲಸ್ ಪ್ಲಸ್ ಫಸ್ಟ್ ಇದ್ರೆ ಏನು ಮಾಡುತ್ತೆ, ಅದು ಇಂಕ್ರಿಮೆಂಟ್ ಮಾಡಿ ಆಮೇಲೆ ಆ ವ್ಯಾಲ್ಯೂನ ಇಲ್ಲಿ ಅಸೈನ್ ಮಾಡುತ್ತೆ. ಸಪೋಸ್ ಪ್ಲಸ್ ಪ್ಲಸ್ ಈ ಕಡೆ ಇತ್ತು ಅಂದ್ಕೊಳ್ಳಿ, ಫಸ್ಟ್ ಅಸೈನ್ ಮಾಡಿಬಿಡುತ್ತೆ ವ್ಯಾರ್ 3ಗೆ, ಆದಮೇಲೆ ವ್ಯಾರ್ ಒನ್ ಇಂಕ್ರಿಮೆಂಟ್ ಆಗುತ್ತೆ ಬ್ಯಾಕ್ಗ್ರೌಂಡಲ್ಲಿ. ಸೊ ಇದೇ ರೀತಿ ನಿಮ್ಗೆ ಇಂಟರ್ವ್ಯೂ ಕ್ವಶನ್ಸಲ್ಲಿ ನಿಮಗೆ ಪ್ರೋಗ್ರಾಮ್ ಔಟ್ಪುಟ್ ಬರೀರಿ ಅಂತ ನಿಮಗೆ ಕೇಳ್ತಾರೆ. ಸೊ ಕೇಳಿದಾಗ ನೀವು ಇಲ್ಲಿ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಯೋಚನೆ ಮಾಡಬೇಕಾಗುತ್ತೆ. ಮಾಡಿಕೊಂಡು ಆನ್ಸರ್ ಮಾಡಿದ್ರೆ ಕರೆಕ್ಟಾಗಿ ಆನ್ಸರ್ ಬರುತ್ತೆ. ಅದಾದಮೇಲೆ ಡಿಕ್ರಿಮೆಂಟ್ ಆಪ್ರೇಟರ್ ಬಗ್ಗೆ ನೋಡ್ಕೊಳ್ಳೋಣ ನಾವು. ಡಿಕ್ರಿಮೆಂಟಲ್ಲೂ ಪ್ರೀ ಪೋಸ್ಟ್ ಅಂತ ಇದೆ. ಸೊ ನಾವಿಲ್ಲಿ ಮೈನಸ್ ಮೈನಸ್ ಅಂತ ಹಾಕಿದ್ರೆ ಡಿಕ್ರಿಮೆಂಟ್ ಆಗುತ್ತೆ. ಸೊ ಎಲ್ಲ ಅಂದರೆ ಇಂಕ್ರಿಮೆಂಟ್ಗೂ ಡಿಕ್ರಿಮೆಂಟ್ಗೂ ಎಲ್ಲ ಸೇಮ್ ಇರುತ್ತೆ. ಏನಂದರೆ ಜಸ್ಟ್ ಮೈನಸ್ ಮೈನಸ್ ಪ್ಲಸ್ ಪ್ಲಸ್. ಸೊ ಇಷ್ಟು ಬಿಟ್ಟರೆ ಏನೂ ಡಿಫ್ರೆನ್ಸ್ ಇಲ್ಲ. ಇನ್ನೊಂದು ನೋಡಿ, ಇನ್ನೊಂದು ನಿಮಗೆ ಅರ್ಥಮೆಟಿಕ್ ಆಪ್ರೇಷನಲ್ಲಿ ಬರುತ್ತೆ ಇದು. ಈಗ ಏನು ಅಂತಂದರೆ ವ್ಯಾರ್ 3 ಈಕ್ವಲ್ ಟು ವ್ಯಾರ್, ಸಪೋಸ್ ಇಲ್ಲಿದೆ ಅಂದ್ಕೊಳ್ಳಿ, ವ್ಯಾರ್ 3 1 ಇದೆ ಅಂತ ಅಂದ್ಕೊಳ್ಳಿ. ಸೊ ನಾವು ಅಸೈನ್ ಮಾಡಿದ್ದೀವಿ 1 ಅಂತ. ಸೊ ಈಗೇನಾಗುತ್ತೆ ಅಂದರೆ ನಾವು ವ್ಯಾರ್ 3 ಈಕ್ವಲ್ ಟು ವ್ಯಾರ್ 3 ಪ್ಲಸ್ ವ್ಯಾರ್ 1 ಅಂತ ಮಾಡಿದ್ದೀವಿ ಅಂತ ಅಂದ್ಕೊಳ್ಳಿ. ಈಗೇನು ಮಾಡ್ತಿದ್ದೀವಿ ಅಂದರೆ ನಾವು ಇರೋ ವ್ಯಾಲ್ಯೂವಿಗೆ ನಾವು ವ್ಯಾರ್ 1ನ ಅಸೈನ್ ಮಾಡ್ತಿದ್ದೀವಿ. ಈಗ ನಾವು ವ್ಯಾರ್ 3 ಪ್ರಿಂಟ್ ಮಾಡಿದ್ರೆ ಏನು ಬರುತ್ತೆ, 1 ಪ್ಲಸ್ 5 ಬರುತ್ತೆ, ಅಂದರೆ ಔಟ್ಪುಟ್ 6 ಬರುತ್ತೆ. ಸೊ ಇದು ಒಂಥರ ನೀವು ಬರಿಬೋದು, ಈ ಥರ ಅಸೈನ್ಮೆಂಟ್ ಆಪ್ರೇಟರ್ ಈ ಥರ ಬರಿಬೋದು. ಇದು ಬಿಟ್ಟು ಇನ್ನೊಂದು ಥರನೂ ಇದೆ. ಅದೇನು ಅಂತಂದರೆ ಈಗ ಸಪೋಸ್ ಈ ವ್ಯಾಲ್ಯೂ ಆದಮೇಲೆ ಅಂದರೆ ಫಸ್ಟ್ ಈಕ್ವಲ್ ಟುಕ್ಕಿಂತ ಮುಂಚೆ ಒಂದು ವೇರಿಯೇಬಲ್ಲು, ಈಕ್ವಲ್ ಟು ಆದಮೇಲೆ ವೇರಿಯೇಬಲ್ಲು ಸೇಮ್ ಇತ್ತಪ್ಪ ಅಂದರೆ ಏನು ಮಾಡಬೇಕು ಅಂದರೆ ನಿಮಗೊಂದು ಶಾರ್ಟ್ಕಟ್ಟಲ್ಲಿ ವ್ಯಾರ್ 3 ಈಕ್ವಲ್ ಟು ವ್ಯಾರ್ 3 ಅಂತ ಹಾಕಿ ಪ್ಲಸ್ ಈಕ್ವಲ್ ಟು ವ್ಯಾರ್ 1 ಅಂತ ಮಾಡಿದ್ರೆ ಏನಾಗುತ್ತೆ, ಅದು ಬ್ಯಾಕ್ಗ್ರೌಂಡಲ್ಲಿ ಈ ವ್ಯಾಲ್ಯೂ ಇದೊಂಥರ ಶಾರ್ಟ್ಕಟ್ ಥರ. ಇದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ನಿಮಗೆ. ಸೊ ಇದೊಂಥರ ನಾನು ಜಸ್ಟ್ ಮುಂಚೆ ಅಂದರೆ ನೋಡಿ, ಮುಂಚೆನೂ 6 ಬರ್ತಾಯಿತ್ತು, ಈಗೂ 6 ಬರ್ತಾಯಿದೆ. ಸೊ ಏನು ಡಿಫ್ರೆನ್ಸ್ ಅಂದರೆ ಈ ಶಾರ್ಟ್ಕಟ್ನ ಯೂಸ್ ಮಾಡ್ಬೋದು ನೀವು ಈ ರೀತಿ. ಈಕ್ವಲ್ ಟುಕ್ಕಿಂತ ಮುಂಚೆ ವೇರಿಯೇಬಲ್ಲು, ಈಕ್ವಲ್ ಟು ಆದಮೇಲೆ ವೇರಿಯೇಬಲ್ ಸೇಮ್ ಇದ್ದರೆ ನೀವು ಈ ರೀತಿ ಪ್ಲಸ್ ಈಕ್ವಲ್ ಟು ಅಂತ ಮಾಡಿ ಜಸ್ಟ್ ಡೈರೆಕ್ಟ್ನಾಗಿ ನಿಮ್ಗೆ ಯಾವ ವ್ಯಾಲ್ಯೂ ಆ್ಯಡ್ ಮಾಡಬೇಕು ಆ ವ್ಯಾಲ್ಯೂನ ನೀವು ಇಲ್ಲಿ ಆ ವೇರಿಯೇಬಲ್ನಲ್ಲಿ ಹಾಕಿದ್ರೆ ನಿಮಗೆ ಆ್ಯಡ್ ಆಗುತ್ತೆ. ಸೊ ಇದು ಒಂದು ಶಾರ್ಟ್ಕಟ್ಟು. ಸೊ ಇಷ್ಟೇ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಪೋಸ್ಟ್ ಇಂಕ್ರಿಮೆಂಟ್ ಮತ್ತು ಪ್ರೀ ಇಂಕ್ರಿಮೆಂಟ್ ಮತ್ತು ಡಿಕ್ರಿಮೆಂಟ್ ಆಪ್ರೇಟರ್ಸ್ ಬಗ್ಗೆ ತಿಳ್ಕೊಂಡ್ವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ನೆಕ್ಸ್ಟ್ ಟಾಪಿಕನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ.